ಕಾಲೇಜ್ ರಸ್ತೆ ನಿರ್ಮಾಣ ಸಂಪೂರ್ಣ ಕಳಪೆ ಮಟ್ಟದ್ದಾಗಿದ್ದು, ತಪ್ಪು ಮಾಡಿರುವ ಗುತ್ತಿಗೆದಾರ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ಡಾಕ್ಟರ್ ದಿನೇಶ್ ನಾಸಿಪುಡಿ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಆಗ್ರಹಿಸಿದ್ದಾರೆ. ಸರ್, ಈಗ ತಾವು ನೋಡ್ಬೋದು, ಇದೇನು ಮರಾಠ ಮಂಡಳ ಕಾಲೇಜ್ ಹತ್ರ ಏನು ರೋಡ್ ಇದೆ, ಮರಾಠ ಮಂಡಳ ಕಾಲೇಜ್ ಹತ್ರ ಏನು ರೋಡ್ ಇದೆ ತಾವು ನೋಡ್ಬೋದು. ಇದನ್ನ ಸ್ಮಾರ್ಟ್ ಸಿಟಿ ವತಿಯಿಂದ ರೋಡ್ ಮಾಡಿದ್ರಿ. ಇದು ರೋಡು ಕಂಪ್ಲೀಟ್ ಆಗಿದ್ರಿ. ನಮಗೆ ರೆಕಾರ್ಡ್ ಕೊಡೋ ಡೇಟ್ ಆಫ್ ರೆಕಾರ್ಡಿಂಗ್ 14/11/22 ಅಂತ ಹೇಳ್ರಿ. ಇದಾದ್ಮ್ಯಾಗ ಐತ್ಲ ರೀ, ನಾ ಅವ್ರಿಗೆ ಲೆಟರ್ಗಳು ಕೊಟ್ಕೊಂಡು ಬನ್ರಿ. ಯಾವಾಗ್ರಿ ಫಸ್ಟ್ ಲೆಟರ್ ಕೊಟ್ಟಿದ್ರಿ, ಇವ್ರು ಮಾಡಿದ ರೋಡ್ ಹೇಳ್ತೀನಿ ನೋಡ್ರಿ, ಡೇಟ್ ರೀ 14/11/22 ರೀ. ನಾ ಆಮೇಲೆ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ರೀ. ಯಾವಾಗಂದ್ರೆ ರೀ 4/11/23 ಏನಂತ ಕೊಟ್ಟಿಂದ್ರ, ಇದೇನು ತಾವು ಮರಾಠ ಮಂಡಳ ಅಂತ ರೋಡ್ ಮಾಡಿದ್ರಿ, ಇದು ಇನ್ನ ಒಂದು ವರ್ಷ ಆಗಿಲ್ಲ, ರೋಡ್ ಬಾದ್ ಆಗೈತೆ ಅಂತ ಒಂದು ಲೆಟರ್ ಕೊಟ್ಟೇನ್ರಿ. ಅದ್ರ ಮ್ಯಾಗ ಅವಾಗ ಏನ್ ಮಾಡಿದ್ರಿ ಅವ್ರ, ನಾವ್ ಸ್ವಲ್ಪ ಹೋಗಿ ಬೆನ್ನ ಹತ್ತಿದ ಕೂಡಲೇ ಐತ್ಲ ರೀ, ಸಮಿತಿ ಕಾಲೇಜ್ ಎದುರಿಗೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ರಿ. ಯಾವ್ರಿ ರೋಡ್ ಆಗಿ ಒಂದು ವರ್ಷ ಒಳಗೆ ಬಾದ್ ಆಗಿದ್ ಕೂಡಲೇ ರೀ. ಮತ್ ಅವ್ರಿಗೆ ಐತ್ಲ ರೀ, ಮತ್ ಹೋಗಿ ರಿಮೈಂಡ್ ಮಾಡಿದೇನ್ರಿ ಅವ್ರಿಗೆ. ಎಷ್ಟನೇ ತಾರೀಕು ರೀ, 13/3/24 ರೀ, 13/3/24 ರೀ, ಮತ್ತೆ 15/3/24 ಇದು ರೋಡ್ ನೀವು ಪೂರ್ತಿನ ಬಾದ್ ಆಗೈತಿ, ಇದ್ರ ಮ್ಯಾಗ ನೀವು ಆಕ್ಷನ್ ತಗೋರಂತ. ಆದ್ರೆ ಇನ್ನ ತನಕ ಆಕ್ಷನ್ ತಗೊಂಡಿಲ್ರಿ. ಇದಾದ್ಮ್ಯಾಗ ಮತ್ತೆ ಅವ್ರಿಗೆ ಏನ್ ಮಾಡಿದ್ರಿ, ಇವ್ರು ಆಕ್ಷನ್ ತಗೋರ ಅಂದ್ ಕೂಡಲೇ ರೀ, ಅವ್ರ ಕಡೆಯಿಂದ ಮತ್ತೊಂದು ಕಾಪಿ ತಗೊಂಡ್ರಿ. ಅಂದ್ರೆ ಏನಂತ ಹೇಳಿರಿ, ಇದ್ರದ್ದು ಏನು ವರ್ಕ್ ಲಯಬಿಲಿಟಿ ಇರ್ತಿತ್ರಲ್ಲ, ಎಷ್ಟು ದಿವಸ ಇರ್ಬೇಕಂತ ಹೇಳಿಂದ ಅದ್ರ ಅವ್ರು ಕೊಟ್ರಿ. ಅಸ್ಫಾಲ್ಟ್ ರೋಡ್ ಕಾಮಗಾರಿ ಪ್ರತ್ಯೇಕವಾಗಿ ಮೇಂಟೆನೆನ್ಸ್ ಪೀರಿಯಡ್ ಇರುವುದಿಲ್ಲ. ಸ್ಮಾರ್ಟ್ ಸಿಟಿ ರೋಡ್ ಪ್ಯಾಕೇಜ್ ನಂಬರ್ 1 ಪೂರ್ತಿ ಕಾಮಗಾರಿಗೆ KW4 ನಿಯಮನು 2 ವರ್ಷದ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತ ಹೇಳಿ ಕೊಟ್ರಿ ಇದ್ರಾಗ. ಆದ್ರೆ ಇದು ಅವ್ರು ರೋಡ್ ಮಾಡಿರಿ, ಒಂದು ವರ್ಷ ಒಳಗೆ ಬಾದಾಗಿದ್ದನ್ನ ಅವ್ರು ಕಂಪ್ಲೀಟ್ ಮಾಡಿದೀನಿ. ಆದ್ರೂ ಇನ್ನ ತನಕ ಆಕ್ಷನ್ ತಗೊಂಡಿಲ್ರಿ. ಈಗಿನ ಉಳಿತಷ್ಟು 11 ತಿಂಗಳಿಗೆ ಅಂದ್ರೆ 2 ವರ್ಷ ಆಗ್ತಿದ್ರಿ ಅವ್ರದ. ಆದ್ರೆ ಇದು 1 ವರ್ಷ ಒಳಗೂ ರೋಡ್ ಬಾದಾಗಿದ್ರಿ. ಅದಕ್ಕೆ ನಾ ತಮ್ಮ ಮುಖಾಂತರ ಒಂದು ಮನವಿ ಮಾಡ್ತೀವಿ, ಈ ರೋಡ್ ಆಗುದ್ಮ್ಯಾಗ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ರು ಅವ್ರ ಮ್ಯಾಗ ಕ್ರಮ ಆಗ್ಬೇಕ್ರಿ. ಒಂದು ಕಳಪೆ ಮಟ್ಟದ ರೋಡ್ ಮಾಡ್ಯಾರ ಅವ್ರ ಅಂತ ಹೇಳಿಂದ, ಮತ್ತ ಸಂಬಂಧಪಟ್ಟ ಗುತ್ತಿಗೆದಾರ ಮ್ಯಾಗೂ ಆಕ್ಷನ್ ಆಗ್ಬೇಕ್ರಿ. ಆ ಟೈಮ್ಗೆ ಇದನ್ನ ಯಾರು ಥರ್ಡ್ ಪಾರ್ಟಿ ರಿಪೋರ್ಟ್ ಮಾಡ್ಯಾರಲ್ಲ ರೀ, ಚಲೋ ಐತಿ ಅಂತ ಹೇಳಿಂದ ಅವ್ರ ಮ್ಯಾಗೂ ಆಕ್ಷನ್ ಆಗ್ಬೇಕ್ರಿ. ಒಂದ್ ರೋಡ್ ಎಷ್ಟು ವರ್ಷ ಬಾಳಿಕೆ ಬರ್ಬೇಕು? ಇದು ಅವ್ರು ಕೊಟ್ಟಿದ್ರಿ 2 ವರ್ಷ ಅಂತೇಳಿ ಅವ್ರು ಕೊಟ್ಟಾರ್ರಿ ಇದ್ರೋಗ್ರಿ. 2 ವರ್ಷ ಅಂತೇಳಿ ಕೊಟ್ಟಾರ್ರಿ ಅವ್ರ ಇದ್ರೋಗ. ಆದ್ರೆ ನಾವು ಇದು ರೋಡ್ ಮಾಡಿ ಐತ್ಲ ರೀ, 1 ವರ್ಷ ಒಳಗ ಅವ್ರು ಕಂಪ್ಲೀಟ್ ಮಾಡಿದ್ರೆ ನಾ ರೋಡ್ ಬಾದಾಗೈತಿ ಅಂತ ಹೇಳಿಂದ. ಅವಾಗ ಅವ್ರು ಸಮಿತಿ ಕಾಲೇಜ್ ಎದುರಿಗೆ ಬಂದೈತ್ಲ ರೀ, ಅದನ್ನ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ರಿ ಅಲ್ಲಿ. ಆದ್ರೆ ಈ ಸದ್ಯಕ್ಕೆ ತಾವು ಇದನ್ನ ನೋಡ್ರಿ, ರೋಡ್ ಪೂರ್ತಿ ಬಾದಾಗೈತ್ರಿ ಇದ್ರಿ. ಮತ್ ನಾವು ನೋಡ್ಬೋದ್ರಿ ಫೇವರ್ಸ್ ಇಲ್ಲೇ ಅವೆಲ್ಲ ಫೇವರ್ಸ್ ಗಳು ಒಂದು ಇವನ್ ಕುಂಚಿಲ್ರಿ. ಮತ್ತೆ ಅದು ಕ್ವಾಲಿಟಿನೂ ಹತ್ರದ ಫೇವರ್ಸ್ ಚಲೋ ಇಲ್ರಿ ಹತ್ರದ್ರಿ. ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ. ಮತ್ತೆ ಇದು ನೀವು ಶ್ರೀನಗರದಾಗ ಬರ್ರಿ, ಅಲ್ಲಿ ಒಂದು ಗ್ರಾಮೀಣ ಇದು ಸ್ಮಾರ್ಟ್ ಸಿಟಿ ವತಿಯಿಂದ ಮಾಡ್ಯಾರ್ರಿ ಇದನ್ನ. ಮತ್ತೆ ಮಹಾನಗರ ಪಾಲಿಕೆದವ್ರಿಗೂ ಒಂದು ರಿಕ್ವೆಸ್ಟ್ ಐತಿ, ಇವ್ರ ಏನ್ ಇಂತಾವ್ ರೋಡ್ಗಳು ಅವ್ರು ಎಷ್ಟು ಮಾಡಿದ್ ರೋಡ್ದಾಗ ಇವ್ರು ಮೊನ್ನೆ ಐತ್ಲರಿ ಪ್ಯಾಚ್ ವರ್ಕ್ ಕೆಲಸ ಮಾಡ್ಯಾರ ಇವ್ರು. ನಮ್ದ ಗಣಪತಿ ಇದ್ರೋಗ ಈಗ ಅವ್ರಿಗಿಲ್ರಿ. ಈಗ ಮುಂದಿನ 8ನೇ ತಾರೀಕು ಐತ್ಲರಿ, ಇವ್ರು ಮಾಡ್ಲಿ ಅಂದ್ರೆ ಅವ್ರ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಕುಂಡ್ರತೆ ಒಂದು ಲೆಟರ್ ಕೊಟ್ಟು ಬಂದಿದ್ದೇನ್ರಿ. ಈ ಬರು 8 ತಾರೀಕು ಐತಾರ ಅವ್ರ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಕುಂಡ್ರಾತೀನಿ. ಇಂತ ಬಹಳಷ್ಟು ಇವ್ರು ಮಾಡ್ಯಾರು. ಅದಕ್ಕೆ ಕಾರ್ಪೊರೇಷನ್ದವರು ಅದ್ರ ಮ್ಯಾಗ ಲಕ್ಷ ಕೊಟ್ಟ ಅವ್ರದ್ದು ಎಲ್ಲಾ ಡಾಕ್ಯುಮೆಂಟ್ಗಳು ತರಿಸಿ, ನೀವು ಎಷ್ಟು ಯಾವ ರೋಡ್ ಎಷ್ಟು ವರ್ಷದಾಗ ಮಾಡಿ ಯಾವಾಗ ಮಾಡಿದಿರಿ, ಮತ್ ಪ್ಲಸ್ ಅದ್ರ ಬಾಳಿಕೆ ಎಷ್ಟು ವರ್ಷ ಅವ್ರ ಕಾಂಟ್ರಾಕ್ಟರ್ ನೀವು ಹೇಳಿದಿರಿ, ಅದ್ರಾಗ ಬಾದ್ ಆಗಿದ್ದು ಅಂದ್ರೆ ಇವ್ರು ಕಾರ್ಪೊರೇಷನ್ ಅವ್ರು ಹೋಗಿ ಆಕ್ಷನ್ ತಗೋಬೇಕ್ರಿ. ಯಾಕಂದ್ರೆ ಇವ್ರು ಸುಮ್ಕೊಂಡ್ರಾತಾರ ಅಂದ್ರೆ ನಮ್ಗೆ ಒಂದ್ ಟೈಪ್ ಇದನ್ನ ಆಗತ್ತಿದ್ರಿ. ಯಾಕಂದ್ರೆ ಜನರು ಕಷ್ಟಪಟ್ಟು ದುಡ್ದಿದ್ದು ಪಾಪ ಟ್ಯಾಕ್ಸ್ ಕಟ್ಟಿರ್ತಾರ, ಮತ್ ಅವ್ರು ರೊಕ್ಕ ಹಿಂಗ್ ಪೋಲ್ ಆಗತ್ತಂದ್ರೆ ಇದಕ್ಕೆ ಯಾರು ಹೊಣೆಗಾರ ಯಾರು ಸರ್ ಇದಕ್ಕ? ಮತ್ ಇಷ್ಟು ನಾವ್ ಇಂಟ್ರೆಸ್ಟ್ ಲಾಗ ಇವ್ರಿಗೆಲ್ಲ ಅಡ್ಡಾಡಿ, ಇವ್ರಿಗೆ ಎಷ್ಟು ಸಲ ಅಡ್ಡಾಡಿದ್ರೆ ತಾವು ಲೆಟರ್ಗಳು ನೋಡ್ಬೋದು ಸರ್. ಇವೆಲ್ಲ ನಾವ್ ಕೊಟ್ಟಿದ್ರಿ, ಅವ್ರ ಲೆಟರ್ಗಳು ಕೊಟ್ಟಿದ್ದು ರೀ. ಆದ್ರೆ ಅವ್ರ ಕಡೆ ಎಷ್ಟು ಸಲ ಅಡ್ಡಾಡಿದ್ದೀನಿ ಅಂತ ಹೇಳಿದ. ದಯವಿಟ್ಟು ಇವ್ರ ಮ್ಯಾಗ ಕ್ರಮ ಆಗುವಂಗ ಸರ್ ಆಗ್ಬೇಕ್ರಿ. ನನ್ನೊಂದು ರಿಕ್ವೆಸ್ಟ್ ಐತ್ರಿ. ಥ್ಯಾಂಕ್ ಯು. ಸ್ಮಾರ್ಟ್ ಸಿಟಿಯಿಂದ ರಸ್ತೆ ನಿರ್ಮಾಣ ಮಾಡಿದ ಗುತ್ತಿಗೆದಾರರು 2 ವರ್ಷ ಬಾಳಿಕೆ ಬರುತ್ತದೆ ಎಂದಿದ್ರು. ಆದರೆ ರಸ್ತೆ ನಿರ್ಮಾಣ ಮಾಡಿದ ಕೆಲವೇ ತಿಂಗಳಲ್ಲಿ ರಸ್ತೆ ಹಾಳಾಗಿದೆ. ಸಂಬಂಧಿಸಿದ ಗುತ್ತಿಗೆದಾರ ಹಾಗೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸದೇ ಇದ್ರೆ ಸ್ಮಾರ್ಟ್ ಸಿಟಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.